ಈ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನ ಯುವಕರು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಹಾಕುತ್ತಿದ್ದಾರೆ. ಅಥಣಿ ತಾಲೂಕಿನ ಯುವಕರು ಜಾತಿ ಪ್ರಮಾಣ ಆದಾಯ ಪತ್ರವನ್ನು ಪಡೆದುಕೊಳ್ಳಲು ತಹಶೀಲ್ದಾರ್ ಕಚೇರಿಗೆ ಹೋದರೆ ಅವರಿಗೆ ಸುಲಭವಾಗಿ ಅದು ಸಿಗ್ತಾ ಇಲ್ಲ. ಸರ್ಕಾರಿ ನಿಯಮಗಳ ಪ್ರಕಾರ ಯಾರಾದರೂ ಜಾತಿ ಪ್ರಮಾಣ ಆದಾಯ ಪತ್ರವನ್ನು ಪಡೆದುಕೊಳ್ಳಬೇಕು ಅಂದರೆ 21 ದಿನಗಳ ಕಾಲಾವಕಾಶ ಇರುತ್ತೆ. ಆದರೆ ಅದಕ್ಕೂ ಮುಂಚಿತವಾಗಿ ನಿಮಗೇನಾದರೂ ಬೇಕಾದರೆ ಸಿಗೋದಿಲ್ಲ ಅಂತ ಕಚೇರಿಯಲ್ಲಿ ಸಿಬ್ಬಂದಿಗಳು ಉತ್ತರ ನೀಡುತ್ತಿದ್ದಾರೆ. ಸರ್, ಕರ್ನಾಟಕ ರಾಜ್ಯ ಸರ್ಕಾರ ಇಂಟರ್ನೆಟ್ನಲ್ಲಿ ಪೊಲೀಸ್ ಹುದ್ದೆಯ ನೇಮಕಾತಿಗಾಗಿ ಅರ್ಜಿ ನೀಡಿದೆ. ಅದರ ಕಾಲಾವಕಾಶ ತೀರಾ ಕಡಿಮೆ ಇದೆ. ಆ ಕಾರಣಕ್ಕಾಗಿ ನಮಗೆ ಜಾತಿ ಪ್ರಮಾಣ ಆದಾಯ ಪತ್ರ ಸ್ವಲ್ಪ ಬೇಗ ಕೊಡಿ, ದಯವಿಟ್ಟು ನಮಗೆ ಆದಷ್ಟು ಬೇಗ ನೀಡಿ ಅಂತ ಅಥಣಿ ತಾಲೂಕಿನ ಯುವಕರು ತಹಶೀಲ್ದಾರ್ ಕಚೇರಿಯಲ್ಲಿ ಮನವಿ ಮಾಡಿಕೊಳ್ತಿದ್ದಾರೆ. ಆದರೆ ಸರ್ಕಾರದಿಂದ ವೆಬ್ಸೈಟ್ ಮೂಲದಿಂದ ಹೀಗೆ ಸೀರಿಯಲ್ ನಂಬರ್ ಪ್ರಕಾರವಾಗಿ ಮಾಡಿಕೊಂಡಿರುತ್ತಾರೆ. ಅದರಲ್ಲಿ ನಾವು ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ಸಾಕಷ್ಟು ಯುವಕರಿಗೆ ತೊಂದರೆಯಾಗ್ತಾ ಇದೆ. ಅದರಂತೆಯೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ನೇಮಕಾತಿಗಾಗಿ ಇರುವ ಹುದ್ದೆಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ಮೊದಲೇ ರಾಜ್ಯದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗಿತ್ತು. ಅದರ ಭಾಗವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ನೋಡಿದ್ರೆ ನಿರುದ್ಯೋಗಿಗಳ ಸಂಖ್ಯೆ ಕೊಂಚ ಹೆಚ್ಚಾಗೇ ಇದ್ದು ಇದರಿಂದ ಯುವಕರಿಗೆ ತುಂಬಾನೇ ತೊಂದರೆ ಉಂಟಾಗುತ್ತಿದ್ದು ಇದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಅಂತ ಯುವಕರು ತಮ್ಮ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಇದು ಒಂದು ಗೋಳಾದ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಶಾಲೆಗೆ ಸೇರಿಸಲು ಇದೇ ಜಾತಿ ಪ್ರಮಾಣ ಆದಾಯ ಪತ್ರ ಬೇಕಾಗಿದೆ. ಅಲ್ಲಿಯೂ ಕೂಡ ಕೆಲವು ಖಾಸಗಿ ಶಾಲೆಗಳಲ್ಲಿ ಲಕ್ಷ ಡೊನೇಷನ್ಗಳನ್ನು ಕೇಳ್ತಾರೆ. ನಮ್ಮ ಮಕ್ಕಳಿಗಾಗಿ ಸಾಲ ಸೋಲ ಮಾಡಿ ಶಾಲೆಗೆ ಸೇರಿಸಬೇಕಾದ್ರೆ ದೇವರು ನೆನಪಿಗೆ ಬರುವಂತೆ ಆಗುತ್ತೆ. ಶಾಲೆಗಳಲ್ಲಿ ಇಷ್ಟು ಡೊನೇಷನ್ ಕೊಡ್ತೀವಿ ಅಂದ್ರೂ ಕೂಡ ಒಮ್ಮೊಮ್ಮೆ ಅಡ್ಮಿಷನ್ ಸಿಗೋದೇ ಇಲ್ಲ. ಅಡ್ಮಿಷನ್ ಸಿಗುತ್ತೆ ಅಂದರೆ ಜಾತಿ ಪ್ರಮಾಣ ಆದಾಯ ಪತ್ರವನ್ನು 3 ದಿನದಲ್ಲಿ ತಂದು ಕೊಡಿ, ಆಗ ಮಾತ್ರ ನಿಮ್ಮ ಮಗುವಿಗೆ ಶಾಲೆಯಲ್ಲಿ ಸೀಟ್ ಸಿಗುತ್ತೆ ಅಂತ ಹೇಳ್ತಾರೆ. ಈ ಸಂಪೂರ್ಣ ವಿಷಯವನ್ನ ಗಮನಿಸಿದಾಗ ಇನ್ಮುಂದೆ ಈ ಸರ್ಕಾರ ಬೇಡಪ್ಪ ನಮಗೆ ಅಂತ ಪೋಷಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ಮುಂದಾದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಜಾತಿ ಪ್ರಮಾಣ ಪತ್ರ ಪಡೆಯುವ ಸಮಸ್ಯೆಗೆ ಪರಿಹಾರ ಕೊಡುತ್ತಾರೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸರ್, ಇಲ್ಲಿ ಎದಕ್ಕೆ ಬಂದಿದ್ರಿ? ನಾಡ್ ಕಚೇರಿಯಲ್ಲಿ ಕಾಸ್ಟ್ ಇನ್ಕಮ್ ತೆಗ್ಸಕ್ಕೆ ಬಂದಿರಿ ಹುಡುಗರದ. ಹಾಂ, ಕಾಸ್ಟ್ ಇನ್ಕಮ್ ತೆಗ್ಸಲಕ್ಕೆ ಬಂದಿರಾ? ಓಕೆ. ಕಾಸ್ಟ್ ಇನ್ಕಮ್ ಬದಲು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಜಲ್ದಿ ಮಾಡಿಕೊಟ್ರೆ ಚಲೋ ಆಗ್ತೈತಿ. ಹುಡುಗರಿಗೆ ನೌಕರಿ ಸಲುವಾಗಿ ಓಡಾಡ್ಲತ್ತಾವು. ಹಾಂ ಸರ್, ಯಾಕೆ ಜಲ್ದಿ ಆಗೋಲ್ಲ ರೀ? ಸರ್ವರ್ ಪ್ರಾಬ್ಲಮ್ ಅದಾವ ರೀ. ಸರ್ವರ್ ಸರಿಯಾಗಿ ಬರೋದಿಲ್ಲ. ಮತ್ತೆ ರೀ ಸರ್ವರ್ ಜಲ್ದಿ ಬಂದ್ರೆ ಚಲೋ ಆಗ್ತೈತಿ. 1 ವಾರ ಒಳಗಡೆ ತೆಗೆದುಕೊಟ್ರೆ ಚಲೋ ಆಗ್ತೈತಿ ಹುಡುಗರಿಗೆ. ಕಾಸ್ಟ್ ಇನ್ಕಮ್ ಮೊದಲ ಜಲ್ದಿ ಬರ್ತಿದ್ವು, ಅರ್ಜೆಂಟ್ ಬೇಕಾದ್ರೆ. ಈಗ 21 ದಿನ ಆದ್ರೂ ಬರೋಲ್ಲ. ಯಾವ ಅದನ್ನು ಹೇಳ್ರಿ. ಹಾಂ, ಹೇಳ್ರಿ ಸರ್, ನೀವು ಹೇಳಿ. ನಮ್ಗೆ ಅಷ್ಟೇ ರೀ. ಮೊದಲು ಜಲ್ದಿ. ಅಮ್ಮ, ನೀವು ಕಾಸ್ಟ್ ಇನ್ಕಮ್ ತಗೊಳಕ್ ಬಂದಿದ್ದೀರಾ? ಕಾಸ್ಟ್ ಇನ್ಕಮ್ ತಗೊಳಕ್ ಬಂದಿವ್ರಿ. ಸರ್ವರ್ ಬಿಜಿ ಬರೋ ಸಂಬಂಧ ಕಾಸ್ಟ್ ಇನ್ಕಮ್ ಜಲ್ದಿ ಉಚ್ಲಾಗ್ಯಾವ್ರಿ, ಬರೋಲಾಗ್ಯಾವ್ರಿ. ಮತ್ತು PC ಅಪ್ಲಿಕೇಶನ್ ಹಾಕೋ ಹುಡುಗರಿಗೆ ಪ್ರಾಬ್ಲಮ್ ಆಗ್ಲಾಕತ್ತೈತ್ರಿ. ಮತ್ತು ಟೈಮ್ ಕಡಿಮೆ ಐತ್ರಿ. ಹೆಂಗೆ ಮಾಡ್ಬೇಕು ಹೇಳ್ರಿ? ಮೊದಲು ಬೇಗ ಬರ್ತಿದ್ದು, ಇವಾಗ ಬೇಗ ಬರೋದು. ಬರೋಲಾಗ್ಯಾವ್ರಿ. ಎಲ್ಲ ಸರ್ವರ್ ಬಿಜಿ ಮಾಡಿಬಿಟ್ಟಾರ್ರಿ. ನೀವು ಎದಕ್ಕೆ ಅಪ್ಲೈ ಮಾಡ್ಲಾಕತ್ತೀರಿ ಮೇಡಮ್? PC PC